ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಂದು ಸುನಿಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಂಡೇ ಸ್ಪೆಷಲ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಮಾಡೋ ಬಿರಿಯಾನಿ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ. ಒಂದು ವಾರಕ್ಕೆ ಒಂದ್ಸಲಿ ಅಥವಾ 2 ಸಲ ಮಾಡಿಸ್ಕೊಂಡು ತಿಂತಿರ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮನೇಲಿ ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಅರ್ಧ ಕೆಜಿ ಬಿರಿಯಾನಿ ಮಾಡೋಕ್ಕೆ ಏನೇನು ಬೇಕಂದರೆ 2 ಟೊಮೊಟೊ, 3 ಪೀಸ್ ಚಕ್ಕೆ, 1-2 ಲವಂಗ ಮತ್ತು ಕಾಳು ಮೆಣಸು, ಒಂದು 10-15 ಮೆಣಸಿಕಾಯಿ, 2 ಈರುಳ್ಳಿ, ಬೆಳ್ಳುಳ್ಳಿ 1 ಗೆಡ್ಡೆ, ಶುಂಠಿ ಒಂದು ಅರ್ಧ ಇಂಚು, ಮತ್ತು 1 ಹಿಡಿ ಪುದೀನ, 1 ಹಿಡಿ ಮೆಂತೆ, 1 ಹಿಡಿ ಕೊತ್ತಂಬರಿ, ಮತ್ತು ಅರ್ಧ ಕೆಜಿ ಚಿಕನ್. ನಾನು ಅರ್ಧ ಕೆಜಿ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಕೆಜಿ ಚಿಕನ್, ಮತ್ತು 3 ಸ್ಪೂನ್ ಮೊಸರು, ಎಣ್ಣೆ 100 ml, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1-2 ಟೇಬಲ್ ಸ್ಪೂನ್ ತುಪ್ಪ, ತೇಜು ಬಿರಿಯಾನಿ ಪೌಡರ್. ನಾನು ಈ ಲೋಟದಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನಾನು ಕೋಲಮ್ ರೈಸ್ ಅಂತ ಬರುತ್ತೆ, ಆವಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವಕ್ಕಿನಾರು ಯೂಸ್ ಮಾಡ್ಕೋಬೋದು. ಒಗ್ಗರಣೆಗೆ ಬಿರಿಯಾನಿ ಸ್ಪೈಸಸ್ ಮತ್ತು ಹಂಗೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ. ಮೊದಲಿಗೆ ಒಂದು ಬಾಣಲಿ ತಗೊಂಡು 2 ಸ್ಪೂನ್ ಎಣ್ಣೆ ಹಾಕಬೇಕು. ಹೆಚ್ಚಿಟ್ಕೊಂಡಿದ್ವಲ್ಲ ಅವನ್ನೆಲ್ಲ ಹುರ್ಕೋಬೇಕು. ಈರುಳ್ಳಿ, ಮೆಣಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ. ನೀವು ಬೇಕಾದ್ರೆ ಮೆಣಸಿಕಾಯಿ ಕಮ್ಮಿ ಹಾಕ್ಬೋದು. ಒಂದು 2 ನಿಮಿಷ ಫ್ರೈ ಮಾಡಬೇಕು. 2 ನಿಮಿಷ ಫ್ರೈ ಆದಮೇಲೆ ಈಗ ಟೊಮೊಟೊ ಆ್ಯಡ್ ಮಾಡಬೇಕು. ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿ ಗಂಟ ಹುರ್ಕೋಬೇಕು ನಾವು. ಈ ಥರ ಫ್ರೈ ಮಾಡೋದ್ರಿಂದ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಂತೆ. ಒಂದು 5 ನಿಮಿಷ ಈ ಥರ ಫ್ರೈ ಮಾಡಬೇಕು. ಈ ಬಿರಿಯಾನಿ ಹೋಟೆಲ್ಗಿಂತ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ನಾನು ಮಾಡೋ ಬಿರಿಯಾನಿ ಅಂದರೆ ತುಂಬ ಇಷ್ಟ. ನೀವು ಒಂದ್ಸಲ ಮನೇಲಿ ಈ ಥರ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತೆ ಇದೇ ಥರ ಮಾಡ್ತಾಯಿರ್ತೀರ ನೀವು. ಇವಾಗ 5 ನಿಮಿಷ ಆಗೈತೆ. ಈ ಥರ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿ ಗಂಟ ಫ್ರೈ ಮಾಡಬೇಕು ನೀವು. ಇವಾಗ ಒಂದು 2 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೋಬೇಕಿದ್ನ. ಆ ಕಡೆ ತಣ್ಣಗಾಗೋಷ್ಟರಲ್ಲಿ ಈ ಕಡೆ ಚಿಕನ್ನ ಸುಂಡಿಸ್ಕೊಳೋಣ. ಒಂದು ಪಾತ್ರೆಗೆ ಚಿಕನ್ ಹಾಕಬೇಕು. ನಾನು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಚಿಕನಲ್ಲಿ ನೀರಿನ ಅಂಶ ಇರುತ್ತೆ, ಅದೆಲ್ಲ ಹೋಗಬೇಕು, ಅಲ್ಲಿವರೆಗೂ ಸುಂಡಿಸ್ಕೋಬೇಕು. ಒಬ್ಬೊಬ್ಬರು ಚಿಕನ್ನ ಸುಂಡಿಸ್ಕೊಳಲ್ಲ, ಹಂಗೆ ಡೈರೆಕ್ಟ್ ಆ್ಯಡ್ ಮಾಡ್ತಾರೆ, ಆಗ ಟೇಸ್ಟ್ ಚೆನ್ನಾಗಿರಲ್ಲ ಬಿರಿಯಾನಿದು. ಈ ಥರ ಸುಂಡಿಸಿ ಹಾಕೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಒಂದು ಅರ್ಧ ಸುಂಡಾದ್ಮೇಲೆ ಈಗ ಉಪ್ಪು ಮತ್ತು ಅರಿಶಿನ ಪುಡಿ ಆ್ಯಡ್ ಮಾಡಬೇಕು. ನಾನಿಲ್ಲಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ಮತ್ತು ಬಿರಿಯಾನಿ ಮಾಡಬೇಕಾದ್ರೂ ಉಪ್ಪು ಹಾಕ್ತೀವಿ ಅದಕ್ಕೆ. ಅರಿಶಿನ ಪುಡಿ ಹಾಕೋದ್ರಿಂದ ಚಿಕನ್ ಸ್ಮೆಲ್ ಏನೂ ಬರಲ್ಲ, ಚೆನ್ನಾಗಿರುತ್ತೆ ಚಿಕನ್ನು. ಈಗ ತಿರುಗಿಸ್ಕೋಬೇಕು. ಉಪ್ಪು ಮತ್ತು ಅರಿಶಿನ ಪುಡಿ ಎಲ್ಲ ಮಿಕ್ಸ್ ಆಗಬೇಕು ಚಿಕನ್ ಜೊತೆಗೆ. ನಾನು ತೋರಿಸಿರೋ ಥರ ಒಂದ್ಸಲ ನೀವು ಬಿರಿಯಾನಿ ಮಾಡಿ ತಿಂದು ನೋಡಿ, ಎಷ್ಟು ಟೇಸ್ಟಿಯಾಗಿರುತ್ತೆ. ಹೋಟೆಲಲ್ಲಿ ಯಾವ ರೀತಿ ಇರುತ್ತೋ ಅದೇ ಥರ ಟೇಸ್ಟಿ ಇರುತ್ತೆ. ಹೋಟೆಲ್ಗೆ ಹೋಗೋದೇ ಇಲ್ಲ ಈ ಬಿರಿಯಾನಿ ತಿಂದಮೇಲೆ, ಮನೇಲೇ ಮಾಡ್ಕೊಂಡು ನೀವೇ ತಿಂತೀರಾ. ಚಿಕನ್ ಸುತ್ತ ಎಣ್ಣೆ ಬಿಟ್ಕೊಂಡೈತೆ ನೋಡಿ, ಈ ಥರ ಬಿಟ್ಕೊಂಡಿದ್ರೆ ಚಿಕನ್ ರೆಡಿ ಆಗೈತೆ, ಸುಂಡೈತೆ ಅಂತ ಅರ್ಥ. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಆವಾಗಲೇ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲೆನ ಈಗ ರುಬ್ಕೊಳ್ಳೋಣ. ಸಣ್ಣಕ್ಕೆ ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, ಆ ಥರ ರುಬ್ಕೋಬೇಕು. ಈಗ ಬಿರಿಯಾನಿಗೆ ಒಗ್ಗರಣೆ ಹಾಕೊಳ್ಳೋಣ. ಚಿಕನ್ ಸುಂಡಿಸ್ಕೊಂಡಿದ್ವಲ್ಲ ಅದೇ ಕುಕ್ಕರ್ಗೆ ಒಗ್ಗರಣೆ ಹಾಕ್ತಿದ್ದೀವಿ. ಈಗ ಒಂದು 100 ml ಎಣ್ಣೆ, 1 ಟೀ ಸ್ಪೂನ್ ತುಪ್ಪ. ಈಗ ಇದಕ್ಕೆ ಬಿರಿಯಾನಿ ಸ್ಪೈಸಸ್ ಆ್ಯಡ್ ಮಾಡೋಣ. ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಕಲ್ಲು ಅಂತ ಬರುತ್ತೆ ಅದು. ಇದನ್ನೆಲ್ಲ ಹಾಕಿ 1 ಸೆಕೆಂಡ್ ಫ್ರೈ ಆದಮೇಲೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಆ್ಯಡ್ ಮಾಡೋಣ. ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ, ಅಲ್ಲಿವರೆಗೂ ರೋಸ್ಟ್ ಮಾಡಬೇಕು. ಇವಾಗ ಈರುಳ್ಳಿ ಫ್ರೈ ಆಗೈತೆ. ಇವಾಗ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಆವಾಗಲೇ ಸುಂಡಿಸ್ಕೊಂಡು ತೆಗ್ದಿಟ್ಕೊಂಡಿದ್ವಲ್ಲ ಅದು. ಚಿಕನ್ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಬೇಕು ಈರುಳ್ಳಿ ಜೊತೆಗೆ. ಈಗ ಒಂದು 2 ನಿಮಿಷ ಹುರ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಆಗಲೇ ಮಸಾಲ ಆ್ಯಡ್ ಮಾಡಬೇಕು. ಮಸಾಲನ ಮಾಡೋದ್ರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ. ಹೆಚ್ಚು ಹಾಕೋದ್ರಿಂದ ಮಕ್ಕಳು ಒಬ್ಬೊಬ್ಬರು ತಿನ್ನಲ್ಲ, ಈ ಥರ ಹಾಕೋದ್ರಿಂದ ಎಲ್ಲ ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ. ಚಿಕನ್ಗೆಲ್ಲ ಈ ಥರ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಖಾರ ನೀಟಾಗಿ ಹತ್ತುತ್ತೆ, ಪೀಸು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡೈತೆ, ಮಸಾಲೆ ಚೆನ್ನಾಗಿ ಬೆಂದೈತೆ ಅಂತ ಸ್ಪೈಸಸ್ ಆ್ಯಡ್ ಮಾಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ, ಆವಾಗಲೇ ಹಾಕಿದ್ದೆ, ನೋಡ್ಕೊಂಡು ಹಾಕಿ. ಬಿರಿಯಾನಿ ಪೌಡ್ರು 2 ಸ್ಪೂನು,
ನೀವು ಯಾವ ಬ್ರ್ಯಾಂಡಾದ್ರೂ ಯೂಸ್ ಮಾಡ್ಬೋದು. ನಾನು ತೇಜದ್ದು ಯೂಸ್ ಮಾಡ್ತಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 2 ಸ್ಪೂನ್ ಅಷ್ಟೇ ನಾನು ಬಿರಿಯಾನಿ ಪೌಡ್ರ್ ಬಳಸೋದು. ಮೆಣಸಿನ್ಕಾಯಿ ಹಾಕಿರ್ತೀನಲ್ಲ, ಖಾರ ಅದರಲ್ಲೇ ಇರುತ್ತೆ. ಈಗ ಒಂದ್ಸಲ ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನದ ಪುಡಿ ಮತ್ತು 3 ಸ್ಪೂನ್ ಮೊಸರು ಹಾಕೋದ್ರಿಂದ ಚಿಕನ್ ರಬ್ಬರ್ ಥರ ಆಗಲ್ಲ, ಅದಕ್ಕೆ ಹಾಕ್ತಿದ್ದೀನಿ. ಮೊಸರು ಬದಲು ನಿಂಬೆಹಣ್ಣು ಹಾಕ್ಬೋದು. ಈಗ 1-2 ನಿಮಿಷ ಫ್ರೈ ಮಾಡಬೇಕು. ಇವಾಗ ನೀರು ಆ್ಯಡ್ ಮಾಡೋಣ. ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಲೋಟದಲ್ಲಿ ನೀರು ಹಾಕಬೇಕು. 2 ಲೋಟ ಅಕ್ಕಿ ತಗೊಂಡಿದ್ದೀನಿ, ಅದಕ್ಕೆ 3.5 ಲೋಟ ನೀರು ಆ್ಯಡ್ ಮಾಡ್ತಿದ್ದೀನಿ. ಅನ್ನ ಸ್ವಲ್ಪ ಸಾಫ್ಟ್ ಬೇಕಂದರೆ 4 ಲೋಟ ಹಾಕ್ಬೋದು ನೀವು. ಸ್ವಲ್ಪ ಉದ್ರುದ್ರಾಗಿ ಬೇಕಂದರೆ ಅರ್ಧ ಲೋಟ ನೀರು ಕಮ್ಮಿ ಹಾಕ್ತಿದ್ದೀನಿ. ಈಗ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ನೀರು ಕುದ್ದಾದ್ಮೇಲೆ ಅಕ್ಕಿ ಆ್ಯಡ್ ಮಾಡಬೇಕು. ಇದು ಕುದಿಯೋ ಟೈಮಲ್ಲಿ ಅಕ್ಕಿ ತೊಳೆದಿಟ್ಕೊಂಡೆ. ನಾನು ಅಕ್ಕಿ ನೆನೆ ಹಾಕಲ್ಲ, ನೀರು ಕುದಿಬೇಕಾದ್ರೆ ತೊಳೆದಿಟ್ಕೊತೀನಿ. ಇವಾಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗೈತೆ. ಈ ಟೈಮಲ್ಲಿ ಟೇಸ್ಟ್ ನೋಡಿ, ಉಪ್ಪು ಖಾರ ಏನಾರ ಕಮ್ಮಿ ಆಗಿದ್ದರೆ ಆ್ಯಡ್ ಮಾಡ್ಕೋಬೋದು. ಇವಾಗ ನೀರು ಕುದೀತಿದೆ. ಇವಾಗ ಅಕ್ಕಿ ಆ್ಯಡ್ ಮಾಡ್ಕೊತೀನಿ. ಅಕ್ಕಿ ಹಾಕೋದ್ಮೇಲೆ ಜಾಸ್ತಿ ಕೈ ಆಡಬಾರ್ದು, ಅಕ್ಕಿ ಎಲ್ಲ ನುಚ್ಚಂಗಾಗುತ್ತೆ. ಈ ಥರ ಒಂದ್ಸಲ ಬಿರಿಯಾನಿ ಮಾಡಿ ನೋಡಿ, ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತೆ ಇದೇ ಥರ ಮಾಡು ಅಂತಲೂ ಕೇಳ್ತಾರೆ. ನಾನು ಅರ್ಧ kg ಕ್ವಾಂಟಿಟಿಗೆ ಎಲ್ಲ ಐಟಮ್ ಹೇಳಿದ್ದೀನಿ. ಇದೇ ಡಬಲ್ಲು 1 kgಗೆ ಮಾಡ್ಕೋಬೋದು. ಅಕ್ಕಿ ಹಾಕಿದ್ಮೇಲೆ ಓಪನ್ ಆಗಿ 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು. 70% ಅಕ್ಕಿ ಬೆಂದಾದಮೇಲೆ ವಿಷಲ್ಗಿಡಬೇಕು. ಕುಕ್ಕರಲ್ಲಿ ಬೇಡ, ಪಾತ್ರೆಯಲ್ಲೇ ಮಾಡ್ತೀನಿ ಅನ್ನೋರು ನಾನು ಹೆಂಗೆ ತೋರಿಸ್ತಿದ್ದೀನೋ ಅದೆಲ್ಲ ಸೇಮು. ಈ ಟೈಮಲ್ಲಿ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಭಾರ ಇಟ್ಟರೆ 15 ನಿಮಿಷ ಬಿಟ್ಟರೆ ಬಿರಿಯಾನಿ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ಟೈಮಲ್ಲಿ ಹುಳಿ ಸಾಲದವ್ರೆ ನಿಂಬೆಹಣ್ಣು ಹಾಕೋಬೋದು. ನಾನು ಮೊಸರು ಹಾಕಿದ್ನಲ್ಲ, ಹಾಗಾಗಿ ನಿಂಬೆಹಣ್ಣು ಹಾಕ್ತಿಲ್ಲ. ನಾನು ಹೇಳ್ಕೊಡೋ ಥರ ಪ್ರೋಸೆಸ್ಸಲ್ಲಿ ಮಾಡೋದ್ರಿಂದ ಬಿರಿಯಾನಿ ತಳ ಹಿಡಿಯಲ್ಲ. ಇವಾಗ ಅಕ್ಕಿ ಬೆಂದೈತೆ, ವಿಷಲಿಗೆ ಇಡ್ತಾಯಿದ್ದೀನಿ. ಇವಾಗ 2 ವಿಷಲ್ ಬರಬೇಕು. ವಿಷಲೆಲ್ಲ ಬಂದು ಕುಕ್ಕರ್ ಕೂಲ್ ಆಗಿದೆ. ಇವಾಗ ಬಿರಿಯಾನಿ ನೋಡಿ ಏನು ಸಖತ್ತಾಗಿ ಆಗೈತೆ ಅಂತ. ಅನ್ನನೂ ಅಷ್ಟೇ ಉದುದ್ರಾಗೈತೆ, ಜಾಸ್ತಿ ಮೆತ್ತಗೂ ಆಗಿಲ್ಲ. ನೀವು ಒಂದ್ಸಲ ಈ ಥರ ಬಿರಿಯಾನಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಈ ಬಿರಿಯಾನಿ ಬಿಸಿಲೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಆರಿದ ಮೇಲೂ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಪೀಸ್ ನೋಡಿ ಎಷ್ಟು ಸಾಫ್ಟಾಗಿ ಬೆಂದೈತೆ ಅಂತ. ಬಿರಿಯಾನಿ ಅಷ್ಟೇ ಟೇಸ್ಟಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಬಿರಿಯಾನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.